ವಿದ್ಯಾರ್ಥಿಗಳೇ, ಅಧ್ಯಾಯ 1 ಗಣಗಳು. ಈ ಪಾಠದ ವಿಡಿಯೋ ಭಾಗ 9ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ 8ನೇ ವಿಡಿಯೋ ಭಾಗದಲ್ಲಿ ನೀವು ಈಗಾಗಲೇ ತಿಳಿದಿದ್ದೀರಿ. ಡಿಮಾರ್ಗನ್ನ 1ನೇ ನಿಯಮವನ್ನು ನಾವು ಅದರಲ್ಲಿ ವಿವರಿಸಿದ್ದೇವೆ. ಈಗ ಡಿಮಾರ್ಗನ್ನ 2ನೇ ನಿಯಮವನ್ನು ನೋಡೋಣ. ಡಿಮಾರ್ಗನ್ನ 2ನೇ ನಿಯಮ ಎ ಛೇದನ ಬಿ ಡ್ಯಾಶ್ ಅಂದರೆ ಎ ಛೇದನ ಬಿಯ ಪೂರಕ ಗಣ ಸಮ ಎಯ ಪೂರಕ ಗಣ ಸಂಯೋಗ ಬಿಯ ಪೂರಕ ಗಣ ಅಂದರೆ ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್. ಉದಾಹರಣೆ ತೆಗೆದುಕೊಳ್ಳೋಣ. ಯು ಸಮ 0 1 2 3 4 5 6 7 8 9 ಅಂತ ತೆಗೆದುಕೊಳ್ಳೋಣ. ಎ ಗಣ ಅದರ ಉಪಗಣ ಆಗಿರಬೇಕು. 1 2 3 4 5 7 ಆಗಿರಲಿ. ಬಿ ಗಣ ಅದು ಕೂಡ ಯುನ ಉಪಗಣವೇ ಆಗಿರಬೇಕು. 1 3 5 7 9. ಈಗ ಎ ಡ್ಯಾಶನ್ನು ಬರೆಯೋಣ. ಅಂದರೆ ಎಯ ಪೂರಕ ಬರೆದ್ರೆ ಎಯಲ್ಲಿರುವ ಯಾವುದೇ ಗಣಾಂಶ ಬರೀಬಾರ್ದು, ಆದರೆ ಯುನಲ್ಲಿ ಅದು ಇರಬೇಕು. 0 4 6 8 9 ಏನಲ್ಲಿಲ್ಲ, ಆದರೆ ಯುನಲ್ಲಿದೆ. ಎನಲ್ಲಿ ಇಲ್ಲದ ಎಲ್ಲವನ್ನು ಯುನಲ್ಲಿರುವುದನ್ನು ಬರೀಬೇಕು. ಬಿ ಡ್ಯಾಶ್ ಅಂದರೆ ಇಲ್ಲೂ ಕೂಡ ಹಾಗೆಯೇ ಬಿನಲ್ಲಿರುವ ಯಾವುದೇ ಗಣಾಂಶ ಬರೀಬಾರ್ದು, ಆದರೆ ಅದನ್ನು ಬಿಟ್ಟು ಯುನಲ್ಲಿರುವ ಎಲ್ಲ ಗಣಾಂಶಗಳನ್ನು ನಾವು ಬರೀಬೇಕು. 0 2 4 6 8. ನಾವೀಗ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಎ ಛೇದನ ಬಿಯ ಪೂರಕ ಗಣ ಸಮ 1 3 5 7 ಡ್ಯಾಶ್ ಅಂದರೆ ಎ ಛೇದನ ಬಿ ಅಂದರೆ 1 3 5 7 ಆಗುತ್ತೆ. ಎ ಮತ್ತು ಬಿಗಳಲ್ಲಿರುವ ಸಾಮಾನ್ಯ ಗಣಾಂಶಗಳು ಅದು 1, ಆನಂತರ 3 2 ಗಣದಲ್ಲಿರುವಂಥದ್ದು, 5 2 ಗಣಗಳಿದೆ, 7 ಇದೆ. ಇದರ ಪೂರಕ ಗಣ ಅಂದರೆ ಈ ಗಣದಲ್ಲಿ ಇಲ್ಲದ ಗಣಾಂಶಗಳನ್ನು ಮಾತ್ರ ಬರೀಬೇಕು, ಅದು ಯುನಲ್ಲಿರಬೇಕು. ಸಮ 0 2 4 6 8 9. ಇದು ಯುನಲ್ಲಿದೆ, ಆದರೆ ಎ ಛೇದನ ಬಿನಲ್ಲಿ ಇಲ್ಲ. ಇದನ್ನು ನಾವು 1 ಅಂತ ತೆಗೆದುಕೊಳ್ಳೋಣ. ಈಗ ಸಮೀಕರಣದ ಬಲಬದಿಗೆ ಬರೋಣ. ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ ಸಮ ಎ ಡ್ಯಾಶ್ ನಮ್ಗೆ ಗೊತ್ತಿದೆ 0 4 6 8 9. ಬಿ ಡ್ಯಾಶ್ ಛೇದನ ಬಿ ಡ್ಯಾಶ್ ಅದು ಕೂಡ ಗೊತ್ತಿದೆ 0 2 4 6 8. ಈಗ ನಾವು ಸಮೀಕರಣದ ಬಲಭಾಗ ನೋಡೋಣ. ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್. ಎ ಡ್ಯಾಶ್ ಎಯ ಪೂರಕ ಗಣ ಸಂಯೋಗ ಬಿಯ ಪೂರಕ ಗಣ ಸಮ 0 4 6 8 9. ಇದು ಎಯ ಪೂರಕ ಗಣ 0 4 6 8 9 ಸಂಯೋಗ ಅದೇ ಥರ ಬಿಯ ಪೂರಕ ಗಣ ಇಲ್ಲಿ ಬರೆದಿದ್ದೇವೆ 0 2 4 6 8. ನಾವೀಗ ಈ ಎರಡೂ ಗಣಗಳಿರತಕ್ಕಂತಹ ಎಲ್ಲ ಗಣಾಂಶಗಳನ್ನು ಬರೀಬೇಕು, ಸಂಯೋಗ ಮಾಡಬೇಕು. ಸಮ 0 2 4 6 8 9 ಎಲ್ಲ ಗಣಾಂಶಗಳನ್ನು ಬರೆದಿದ್ದೇವೆ, ಪುನರಾವರ್ತನೆ ಮಾಡಿಲ್ಲ. ಇದನ್ನು ನಾವು ಗಣವನ್ನು 2 ಅಂತ ತೆಗೆದುಕೊಳ್ಳೋಣ. ಈಗ 1 ಮತ್ತು 2 ನಾವು ನೋಡಿದಾಗ ಎರಡೂ ಕೂಡ ಒಂದೇ ಆಗಿರುತ್ತದೆ. ಆದ್ದರಿಂದ ನಾವೇನು ತೀರ್ಮಾನಿಸ್ಬೋದು ಅಂದರೆ ಎ ಛೇದನ ಬಿಯ ಪೂರಕ ಗಣ ಸಮ ಎಯ ಪೂರಕ ಸಂಯೋಗ ಬಿ ಗಣದ ಪೂರಕ ಅಂತ ಡಿಮಾರ್ಗನ್ನ 2ನೇ ನಿಯಮವನ್ನು ಸರಿ ಎಂದು ತಿಳ್ಕೊಳ್ಬೋದು. ಇದನ್ನೀಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವೆನ್ ಡಯಾಗ್ರಾಮನ್ನು ನೋಡೋಣ. ವೆನ್ ನಕ್ಷೆಯಲ್ಲಿ ಬಿಡಿಸಿದಾಗ ಈ ಗಣಗಳನ್ನು ನಾವು ಈಗ ಬರೆದಿದ್ದೇವೆ. ವೆನ್ ಡಯಾಗ್ರಾಮನ್ನು ನಾವು ಆಯತ ನಕ್ಷೆಯಲ್ಲಿ ಸೂಚಿಸ್ತೀವಿ. ಎ ಮತ್ತು ಬಿ ಗಣಗಳನ್ನು 2 ವೃತ್ತಗಳ ಮೂಲಕ ಸೂಚಿಸ್ತೇವೆ. ಇವು ವಿಶ್ವಗಣ, ಎ ಮತ್ತು ಬಿ 2 ಗಣಗಳು. ಗಣಾಂಶಗಳನ್ನು ಬರೆದಾಗ ಛೇದನ ಗಣದಲ್ಲಿ ಬರತಕ್ಕಂತಹ ಗಣಾಂಶಗಳನ್ನು ಮಧ್ಯದಲ್ಲಿ ಬರೆಯೋಣ. 1 3 5 7. 2 ಎ ಗಣದಲ್ಲಿ ಮಾತ್ರ ಬರುತ್ತೆ, 9 ಬಿ ಗಣದಲ್ಲಿ ಬರುತ್ತೆ. ಉಳಿದದ್ದು ಯುನಲ್ಲಿರತಕ್ಕಂಥದ್ದು 0 4 6 8. ನಾವೀಗ ಇದು ಯು ಗಣವನ್ನು ಪ್ರತಿನಿಧಿಸ್ತದೆ. ಎ ಛೇದನ ಬಿಯ ಪೂರಕ ಗಣವನ್ನು ಬರೆಯೋಣ. ಎ ಛೇದನ ಬಿ. ಎ ಛೇದನ ಬಿ ಅಂದರೆ ಈ ಮಧ್ಯಭಾಗದಲ್ಲಿರತಕ್ಕಂಥ 1 3 5 7 ಬರುತ್ತೆ. ಅದನ್ನು ನಾವು ಮುಚ್ಚಿದಾಗ ಉಳಿದಂತಹ ಭಾಗ ಏನಿದೆ ಅದು ಎ ಛೇದನ ಬಿಯ ಪೂರಕ ಗಣ ಆಗಿರುತ್ತದೆ. ಅದು 0 2 4 6 8. ಈಗ ನಾವು ಬಲಬದಿಯನ್ನು ನೋಡಿದಾಗ ಇದೇ ಭಾಗ ಬರುತ್ತೋ ನೋಡೋಣ. ಬಲಭಾಗವನ್ನು ನೋಡಿದಾಗ ಎ ಡ್ಯಾಶ್ ನೋಡಿ, ಎ ಡ್ಯಾಶ್ ಅಂದರೆ ಎಯನ್ನು ಬಿಟ್ಟು ಹಸಿರು ಬಣ್ಣವನ್ನು ಬಿಟ್ಟು ಉಳಿದಂತಹ ಭಾಗ ಎಯ ಪೂರಕ ಆಗಿದೆ. ಅದೇ ಸಂಯೋಗ ಬಿ ಈ ಭಾಗವನ್ನು ಬಿಟ್ಟು, ಇದು ಹಸಿರು ಬಣ್ಣದಲ್ಲಿ ಸೂಚಿಸುವ ಬಿ ಭಾಗವನ್ನು ಬಿಟ್ಟು ಉಳಿದೆಲ್ಲ ಬಿಯ ಪೂರಕ ಗಣ ಆಗಿದೆ. ಇವೆರಡನ್ನು ಸಂಯೋಗ ಮಾಡಿದಾಗ ನಮಗೆ ಈ ಮಧ್ಯಭಾಗದಲ್ಲಿರತಕ್ಕಂಥದ್ದು ಛೇದನ ಮಾತ್ರ ಹೊರಗುಳಿತದೆ. ಉಳಿದಂಥದ್ದು ಎಲ್ಲ ಗಣಾಂಶಗಳು ಎ ಸಂಯೋಗ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ನಲ್ಲಿ ಬರ್ತದೆ. 0 2 4 6 7. ಇದರಿಂದ ನಾವು ಎ ಛೇದನ ಬಿಯ ಪೂರಕ ಗಣ 0 2 4 6 8 9 ಅನ್ನೋದು
ಎಯ ಪೂರಕ ಸಂಯೋಗ ಬಿ ಗಣದ ಪೂರಕ ಸಮ 0.24689ಕ್ಕೆ ಸಮ ಎಂದು ತಿಳ್ಕೊಳ್ಬಹುದು. ಆದ್ದರಿಂದ ಡಿಮಾರ್ಗನ್ನ ಎರಡನೇ ನಿಯಮ ಎ ಛೇದನ ಬಿಯ ಪೂರಕ ಸಮ ಎಯ ಪೂರಕ ಸಂಯೋಗ ಬಿ ಗಣದ ಪೂರಕ ಆಗಿದೆ. ಇಲ್ಲಿಗೆ ನಿಮಗೆ 2 ವಿಡಿಯೋಗಳಿಂದ ಡಿಮಾರ್ಗನ್ನ 2 ನಿಯಮಗಳು ಅರ್ಥವಾಗಿದೆ ಎಂದು ತಿಳಿದುಕೊಳ್ತೀನಿ. ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.